ಹಾಯ್, PRS ಹೆಲ್ದಿ ಕುಕ್ಕಿಗೆ ಸ್ವಾಗತ. ಇವತ್ತಿನ ಸಿಂಪಲ್ ರೆಸಿಪಿ ಚಿಕ್ಕ ಮಕ್ಕಳು ಒಂದು ವಿಡಿಯೋ ಮಾಡಿ ನೋಡ್ಸೋಣ ಅಂದ್ಬಿಟ್ಟು ನೋಡಿಸ್ತಾ ಇದ್ದೀನಿ. ಚಿಕ್ಕ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡು ಈ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋಂಥ ಐಟಮ್ಸು ಇಟ್ಟಿದ್ದೀನಿ. ಬ್ರೆಡ್ ಟೋಸ್ಟ್ ಮಾಡೋಣ ಅಂದ್ಕೊಂಡು ಎಲ್ಲ ಐಟಮ್ಸು ತಗೊಂಡಿದ್ದೀನಿ. ಏನೇನು ಬೇಕಂತ ಇಟ್ಟಿದ್ದೀನಿ ನೋಡ್ಕೊಳ್ಳಿ. ಬ್ರೆಡ್ಡು ಒಂದು 3 ರಿಂದ 4 ಪೀಸ್ ತಗೊಂಡಿದ್ದೀನಿ. ಪ್ರತಿ ಸಲ ಹೇಳ್ತೀನಿ, ಮಕ್ಕಳು ಜಾಸ್ತಿ ಇದ್ರೆ ನಿಮಗೆ ಸ್ವಲ್ಪ ಇನ್ನೊಂದು 2 ಪೀಸ್ ಜಾಸ್ತಿನೇ ಮಾಡ್ಕೋಬೋದು. ಬ್ರೆಡ್ಡು, ಸಾಸಿವೆ, ಉಪ್ಪು, ಅರಿಶಿನ ಪೌಡ್ರು, ಒಂದು ಸ್ವಲ್ಪ ಕ್ಯಾರೆಟ್ ತುರ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಅರ್ಧ ಟೊಮೊಟೊ ತಗೊಂಡಿದ್ದೀನಿ, ಅರ್ಧ ಈರುಳ್ಳಿ ಹಾಕೊಂಡಿದ್ದೀನಿ, ಸ್ವಲ್ಪ ಒಣಮೆಣಸಿನ ಪೌಡ್ರ್ ಹಾಕೊಂಡಿದ್ದೀನಿ. ಹಸಿಮೆಣಸಿನಕಾಯಿ ಏನು ಹಾಕಿ ಮಾಡಬೇಕಾದೇನಿಲ್ಲ. ಈ ಥರ ಮಾಡಿಕೊಟ್ರು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ನಾನು ಅಂದ್ಕೊಂಡು ತೋರಿಸ್ತಾ ಇದ್ದೀನಿ. ಒಂದ್ಸಲ ಮಾಡ್ಕೊಂಡು ಟ್ರೈ ಮಾಡಿ ನೋಡ್ಕೊಳ್ಳಿ. ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ, ನೋಡ್ಕೊಳ್ಳೋಣಂತೆ ಬನ್ನಿ. ನೋಡಿ, ಬಾಣಲಿಗೆ 1 ರಿಂದ 2 ಸ್ಪೂನು ತುಪ್ಪನಾದ್ರೂ ಹಾಕೊಳ್ಳಿ, ಎಣ್ಣೆನಾದ್ರೂ ಹಾಕೊಳ್ಳಿ. ನಾನು ಇಲ್ಲೊಂದು 2 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಹಾಕಿದ ತಕ್ಷಣ ಈರುಳ್ಳಿ ಹಾಕ್ತೀವಿ. ಈರುಳ್ಳಿ ಹಾಕ್ಬಿಟ್ಟು ಟೊಮೊಟೊ ಹಾಕ್ತೀವಿ. ಸ್ವಲ್ಪ ಟೊಮೊಟೊ ಒಂದು 2 ಸೆಕೆಂಡ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊನ ಈರುಳ್ಳಿ ಚೆನ್ನಾಗಿ ಒಂದು 2 ಸೆಕೆಂಡ್ ಅಷ್ಟು ಫ್ರೈ ಮಾಡ್ಕೊಳ್ಳಿ. ಸಾಕು ನೋಡಿ, ಒಂದು 2 ಸೆಕೆಂಡ್ ಫ್ರೈ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಕ್ಯಾರೆಟ್ ತುರಿದಿದ್ದೀನಲ್ಲ ಅದು ಹಾಕ್ಬಿಡ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಅದಕ್ಕೆ ಹಾಕ್ಬಿಡಿ. ಹಾಕ್ಕೊಂಡು ಸ್ವಲ್ಪ ಶಫಲ್ ಮಾಡಿಕೊಂಡು ಉಪ್ಪು ನಾನು ಅಂದಾಜ್ ಮೇಲೆ ಹಾಕ್ತಾ ಇದ್ದೀನಿ. ಸ್ಪೂನಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು, ಸ್ವಲ್ಪ ಅರಿಶಿನ ಪೌಡ್ರು, ಮೆಣಸಿನ ಪೌಡ್ರು ಲಾಸ್ಟಲ್ಲಿ ಹಾಕಿ ತೋರಿಸ್ತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಿಡಿ. ನೋಡಿ, ಒಂದೇ ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಪೌಡ್ರ್ ಹಾಕ್ತಾ ಇರ್ತೀನಿ. ಚಿಕ್ಕ ಮಕ್ಕಳು ಖಾರ ಅಂತಾರಲ್ಲ, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಮೆಣಸಿನ ಪೌಡ್ರು. ಮೆಣಸಿನ ಪೌಡ್ರ್ ಹಾಕ್ಬಿಟ್ಟು ತಿರುಗಿಸ್ಬಿಡಿ. ಟೇಸ್ಟ್ಗೆ ನೀವು ಬೇಕಿದ್ರೆ 1 ಸ್ಪೂನಷ್ಟು ಸಾಸ್ ಆದರೂ ಹಾಕ್ಕೋಬೋದು. ನಾನಿಲ್ಲಿ ಮುಂದೆ ಒಂದು ಸ್ವಲ್ಪ ನೋಡಿ ಒಂದಿಷ್ಟೇಷ್ಟು ಶುಗರು ಹಾಕ್ತಾ ಇದ್ದೀನಿ. ತುಂಬ ಟೇಸ್ಟ್ ಬರುತ್ತೆ. ಹಾಕ್ಕೊಂಡು ತಿರುಗಿಸ್ಕೊಂಡ್ಬಿಡಿ. ಇಲ್ಲ ಮಕ್ಕಳು ಸಾಸೆ ಬೇಕಂದ್ರೆ ಸಾಸೆ ಹಾಕ್ಕೊಡಿ, ಪರವಾಗಿಲ್ಲ. ನೋಡಿ, ಬ್ರೆಡ್ಗೆ ಕೇಸರಿ ಬಾತ್ ಮಾಡ್ತಿರಲ್ಲ, ಹಳದಿ ಕಲರ್ ಹಾಕ್ತಿರಲ್ಲ, ಆ ಹಳದಿ ಕಲರ್ ಎತ್ಕೊಂಡು ಬ್ರೆಡ್ಗೆ ಸ್ವಲ್ಪ ಒಂದು ಕಾಲ್ ಸ್ಪೂನ್ ಅಷ್ಟು ಕಲರ್ ತಗೊಂಡು ಕೈಯಲ್ಲೇನೆ ಈ ತರ ಎಲ್ಲ ಕಲರ್ ಹಾಕೊಂಡ್ಬಿಡಿ. 2 ಕಡೆನೂ ಕಲರ್ ಹಾಕೊಂಡ್ಬಿಡಿ. ನೋಡಿ, ಈ ತರ ಸ್ವಲ್ಪ ಹಳದಿ ಕಲರ್ ಕೇಸರಿ ಬಾತ್ ಹಾಕೋತಿರಲ್ಲ, ಆ ತರ ಕಲರು ಸ್ವಲ್ಪ ಅಲ್ಲೊಂಚೂರು ಇಲ್ಲೊಂಚೂರು ಕಲರ್ ಚೆನ್ನಾಗಿರುತ್ತೆ. ನೋಡೋಕ್ಕೂ ಸೂಪರ್ ಆಗಿರುತ್ತೆ, ತಿನ್ನೋಕ್ಕೂ ಸಖತ್ ಟೇಸ್ಟ್ ಇರುತ್ತೆ. ಈ ತರ ಸ್ವಲ್ಪ ಹಳದಿ ಕಲರ್ ಹಾಕೊಂಡ್ಬಿಡಿ ಬ್ರೆಡ್ ಮೇಲೆ. ನೋಡಿ, ಹೆಂಚ್ ಮೇಲೆ ಬ್ರೆಡ್ ಹಾಕ್ತಾ ಇದ್ದೀನಿ. ಸ್ವಲ್ಪ 2 ಕಡೆ ಸ್ವಲ್ಪ ತುಪ್ಪನಾದ್ರೂ ಹಾಕೊಳ್ಳಿ, ಆಯಿಲ್ ಆದ್ರೂ ಹಾಕೊಳ್ಳಿ. ಟೋಸ್ಟ್ ಮಾಡಿ ಚೆನ್ನಾಗಿ. ನೋಡಿ, ಬ್ರೆಡ್ ಈ ತರ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಒಂದೊಂದು ಸ್ಪೂನು ಮಧ್ಯಕ್ಕೆ ಹಾಕ್ಬಿಟ್ಟು ಈ ತರ ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಎಲ್ಲದಕ್ಕೂ ಒಂದೊಂದು ಸ್ಪೂನ್ ಹಾಕೊಂಡು, ನಾನು ಇದಕ್ಕೆ ತುಪ್ಪ ಹಾಕಿರೋದ್ರಿಂದ, ಪಲ್ಯಕ್ಕೆ ತುಪ್ಪ ಹಾಕಿರೋದ್ರಿಂದ ಇದಕ್ಕೆ ಜಾಸ್ತಿ ಹಾಕಿಲ್ಲ ಬ್ರೆಡ್ಗೆ. ನೀವು ಬೇಕಿದ್ರೆ ಮಕ್ಕಳು ತುಪ್ಪ ಚೆನ್ನಾಗಿ ತಿಂತಾರೆ ಅಂದ್ರೆ ಹಾಕೊಡಿ, ಪರವಾಗಿಲ್ಲ. ಹಾಕೊಂಡ್ಬಿಟ್ಟು ಈ ತರ ಎಲ್ಲ ಹಾಕೊಂಡ್ಬಿಡಿ. ಒಂದೊಂದು ಬ್ರೆಡ್ ಮೇಲೆ ಒಂದೊಂದು ಸ್ಪೂನ್ ಹಾಕೊಳ್ಳಿ. ಹಾಕೊಂಡು ಚೆನ್ನಾಗಿ ಫುಲ್ ಎಲ್ಲ ಈ ತರ ಹಾಕೊಳ್ಳಿ. ಫುಲ್ ಬ್ರೆಡ್ ಫುಲ್ಲು ಕೈಯಲ್ಲಾದ್ರೂ ಹಾಕೊಳ್ಳಿ, ಸ್ಪೂನಲ್ಲಾದ್ರೂ ಹಾಕೊಳ್ಳಿ. ನೋಡಿ, ಎಲ್ಲೂ ಜಾಗ ಬಿಡಿದಿರಾ ಫುಲ್ ಈ ತರ ನೀವು ಬ್ರೆಡ್ ಮೇಲೆ ನಾವು ಮಾಡಿರ್ತೀವಲ್ಲ ಅದು ಫುಲ್ ಈ ತರ ಹಾಕೊಂಡ್ಬಿಡಿ. ಬ್ರೆಡ್ಗೆ ಎಲ್ಲೂ ಜಾಗ ಬಿಡದಲ್ಲೇ ಫುಲ್ ಹಾಕಿದ್ದೀನಿ. ನೀವು ಇದೇ ತರನೇ ಹಾಕೊಂಡ್ಬಿಡಿ. ನೋಡಿ, ಈಸಿಯಾಗಿ ಬ್ರೆಡ್ ಟೋಸ್ಟ್ ರೆಡಿ ಆಗಿದೆ. ಸಾಟರ್ಡೆ ಮಕ್ಳಿಗೆ ಬೆಳಗ್ಗೆ ನೀವೇನು ಕೊಡ್ತಿರೋ, ಬೂಸ್ಟ್ ಕೊಡ್ತಿರೋ, ಹಾರ್ಲಿಕ್ಸ್ ಕೊಡ್ತಿರೋ, ಏನು ಕೊಡ್ತಿರೋ, ಇವನ್ನೊಂದು ಪೀಸ್ ಕೊಟ್ಬಿಟ್ಟು ಹಾರ್ಲಿಕ್ಸ್ ಬೂಸ್ಟ್ ನೀವು ಮಕ್ಳಿಗೆ ಏನು ಕೊಡ್ತಿರೋ ಅದು ಕೊಟ್ಬಿಟ್ಟು ಪ್ರತಿ ಸಾಟರ್ಡೇನೂ ಒಂದೊಂದು ಪೀಸ್ ಮಾಡ್ಕೊಡಿ. ತುಂಬಾ ಇಷ್ಟಪಟ್ಟು ತಿಂತಾರೆ. ಬೇಕ್ರಿಗಳಲ್ಲಿ, ಕೆಲವು ಬೇಕ್ರಿಗಳಲ್ಲಿ ಇವತ್ತಿನ ನಾಳೆ ನಾಡಿದ್ದು ಆ ತರ ಕೊಡ್ತಾ ಇರ್ತಾರೆ. ಕೊಡಿಸ್ಬೇಡಿ ಮಕ್ಕಳಿಗೆ. ಈಸಿ ರೆಸಿಪಿ ಇವೆಲ್ಲನೂ. ಚಿಕ್ಕ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಅವ್ರ ಜೊತೆ ನಾವು ದೊಡ್ಡವರು ತಿಂದು ಟೇಸ್ಟ್ ಮಾಡ್ಬೋದು. ನೀವು ತಿಂದು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಹೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.